ರಾಜಾದಿರಾಜ ರಾಜಮಾರ್ತಾಂಡ ತೇಜ ಗಾಂಧಾರ ಕುಲೋದ್ಧಾರಕ ಹಸ್ತಿನಾವತಿಯ ಮಣಿಮಕುಟ ರತ್ನ ಸರ್ಮಾಸನಾಧೀಶ್ವರ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ಸಭಿಕರೇ, ಗುರುಗಳೇ, ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಶ್ರೇಷ್ಠನನ್ನೇ ನಂಬಿಕೊಂಡಿರುವ ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವಂತೆ ಶ್ರೇಷ್ಠನನ್ನು ರಾಯಭಾರಿಯಾಗಿ ಕಳಿಸಿರುವರಂತೆ.
ಸುಯೋಧನ, ನೀನು ಹಾಗೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ಯುದ್ಧ? ಅದಕ್ಕೆ ನಾನು ಸದಾ ಸಿದ್ಧ, ಅದರ ದೀಕ್ಷಾ ಬದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಪಾಂಡವರ ರಣಯಜ್ಞವನ್ನು ರೂಪಿಸಲು ಸರಿಯಾದ ಉಪದೇಶಕನಾರು ನಾನು ಮತ್ತು ಅಂಗಾಧಿಪತಿಯಾದ ಕಣ್ಣುನಿಲ್ಲವೇ? ಗುರುಗಳಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರುಗಳ ಕಣ್ಣು ಮುಂದೆ ಬೆಳೆದ ನಮಗೇಕೆ ಅದರ ವಿಚಾರ? ಏನು ಪುರುಷೋತ್ತಮರು ದಯ ಮಾಡಿಸುತ್ತಿರುವರೇ? ಬರಲಿ ಬರಲಿ, ಬಹಳ ಸಂತೋಷ. ಯಾರು? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ, ಪುರುಷ ಶ್ರೇಷ್ಠ ನಾನಿರುವಾಗ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನು ಬಂದವನು ನೇರವಾಗಿ ನನ್ನ ರಾಜಸಭೆಗೆ ಬಾರದೆ ಅವನ ಒಟ್ಟು ಗುಣಕ್ಕನುಸಾರವಾಗಿ ಆ ದಾಸಿ ಪುತ್ರ ವಿದುರನ ಮನೆಗೆ ಹೋಗಿದ್ದನಂತೆ. ಎಲ್ಲಿ ತಾನೇ ಓದಿತು ಆ ಗೊಲ್ಲ ದನ ಕಾಯುವ ಗೊಲ್ಲತನದ ಬುದ್ಧಿ? ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ತಿಳಿದುಕೊಳ್ಳಬೇಕೆ? ಮುಚ್ಚು. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಪಥ್ಯವು ರುಚಿಸಿದೆ, ಅಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಕೇಡುಗಾಲ ಪ್ರಾಪ್ತಿಯಾಗಿರುವುದರಿಂದ ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ವಿದುರ ಸಹೋದರ, ಅಗ್ರಜ, ಅಣ್ಣ ಹೇಳಿದ ಮಾತುಗಳು ಈಗ ಅರ್ಥವಾಗಲಿವೆ. ಈಗಲೇ ನಮ್ಮ ರಾಜ್ಯಸಭೆಯನ್ನು ಬಿಟ್ಟು ಹೊರಗೆ ನಡೆ. ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ತೆಳ್ಳಿಸುವಷ್ಟು ಸಾಮರ್ಥ್ಯ ನಿನಗೆ ಉಂಟಾಯಿತು. ಅವಿವೇಕಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿನ್ನ ನಾಲಿಗೆ ಸೇದಿ ಹೋಗಬಾರದು. ಎಂದಾದರೂ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೇನೋ? ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಬಲಭೀಮನು ತನ್ನ ಮುಚ್ಚಿನ ಗದೆಯಿಂದ ನಿನ್ನ ತಡೆಯನ್ನು ಪ್ರಾರಂಭಿಸುವಾಗ ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಬಿಲ್ಲನ್ನು ಈಗಲೇ ಮುರಿದು ಬಿಡಿಸಾಡುವೆನು ಪಾಪಿ. ಪ್ರಮೋದ ಸುಯೋಧನ, ಪೂಜ್ಯರಾದ ವಿದುರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆ ಅಲ್ಲ. ಈತನು ಧನುಧಾರಿಯಾಗಿ ನಿಂತಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸತಕ್ಕಂಥ ವೀರನಾರಿದ್ದನು. ಕರ್ಣ, ದುರದೋಳ್ ಪಾರ್ಥನ ಶಿರವನಿಗೆ ಉರುಳಿತೆ ಮಹೇಶ್ವರ ಕುವರನ ಮೆಚ್ಚಿಸೆ ಗಣ ಮಹೇಶ್ವರ ಕುವರನ ಮೆಚ್ಚಿಸೆ ವರಜ ಪವನಾಂತು ನಿನಯ ಸವನ ಹರೈ ಕರ್ಣ ಪರಾಕ್ರಮಶಾಲಿಯಾದ ನೀನು ಈ ವಿದುರನ ದೊಡ್ಡ ಬೆದರಿಕೆಗೆ ಅಂಜುವುದೇ? ವಿದುರನು ಎಂದಾದರೂ ಬಿಲ್ಲನ್ನಾಗಲಿ ಆಯುಧಗಳನ್ನಾಗಲಿ ಹಿಡಿದು ಯುದ್ಧ ಮಾಡಿರುವನು. ಇವನೊಂದಲ್ಪ ಬಿಲ್ಲಿನಿಂದ ನಮಗಾಗಬೇಕಾದ ಪ್ರಯೋಜನವಾದರೂ ಏನು? ಚಿಂತಿಸಬೇಡ ಕರ್ಣ, ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ, ನಮ್ಮ ಸಭೆಗೆ ಕೃಷ್ಣನು ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಸಭೆಯಿಂದ ಆಚೆ ಹೊರಡಬೇಕಾಗಿತ್ತು. ಎಚ್ಚರ! ಸಹೋದರ ದುಶ್ಯಾಸನ, ಸೇನಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಆ ಕೃಷ್ಣನು ಬಂದಾಗ
ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನಾ? ಆಹಾ, ಈ ದುರ್ಯೋಧನ ಎಷ್ಟು ದುರಾಂಕರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸುವಾಗ ಈತನು ತಲೆ ಎದ್ದು ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡೆವು. ಜಾಗೃತಳಾಗು ನನ್ನ ಯೋಗ ಮಾಯೆ. ಚಕ್ರವರ್ತಿ, ರಾಜಾಗಿರಾಜನಾದ ನೀನು ದೂತನಾಗಿ ಬಂದಿರೋದು ನನಗೆ ನಮಸ್ಕರಿಸುವುದೇ? ಚೇಚೆ, ನಾನು ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ಚಂದ್ರಕುಲ ಚಕ್ರವರ್ತಿಯಾದ ನಾನು ನಿನ್ನ ಪಾದಕ್ಕೆ ನಮಸ್ಕರಿಸನೆಂದು ಹೆಮ್ಮೆ ಪಡಬೇಡ. ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದನಷ್ಟೇ. ಬಂದದ್ದಾಯಿತು, ಕುಳಿತುಕೋ ಪಾಂಡವರಾಯಭಾರಿ, ಕುಳಿತುಕೋ. ಆಗಬಹುದು. ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದು. ಇರಬಹುದೇನೋ, ಇದ್ದೇ ಇದೆ. ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ಬೇಸತ್ತಿರುವೆ. ಈ ದಿನ ಈ ಸಭೆಯ ನರ್ತನವನ್ನು ನೋಡಿ ಸಂತೋಷ ಪಡು ಕೃಷ್ಣ, ಸಂತೋಷ ಪಡು. ಹಲೋ 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 ಕರುಣಾಳು ಕುರು ಭೂಪ ರಾಜೇಶ್ವರ, ಕರುಣಾಳು ಕುರು ಭೂಪ ರಾಜೇಶ್ವರ,
ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ಅಪವಿದ್ಯೆಯ ಬಲ್ಲ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಛಾಪವಿದ್ಯೆಯ ಬಲ್ಲ ಪರಮಾತ್ಮ ಸೋದರ ಮಾವನ ಗೌರವೇಶ್ವರ ಸೋದರ ಮಾವನ ನಿಧಿ ಚತುರ ಸೋದರ ಮಾವನ ನಿಧಿ ಚತುರ ಸೋದರ ಮಾವನ ನಿಧಿ ಚತುರ ಸೋದರ ಮಾವನ ನಿಧಿ ಚತುರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಎಲ್ಲವ ಬಲ್ಲವ ಈ ಜಗಮಲ್ಲ ಲವ ಬಲ್ಲವ ಈ ಜಗಮಲ್ಲ ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಗುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ
ದಾರಿಯು ನೀನು ಇಂದು ಕುರುಸಭೆಗೆ ಬಂದಿರುವ ಪರಮಾತ್ಮನು ನೀನು ಕಲಿಯುಗ ವರದ ಕಲಿಯುಗದ ವರದ ಶ್ರೀ ಕೃಷ್ಣ ಪರಮಾತ್ಮ ನೀನು ಪಾಂಡವರ ರಾಯಭಾರಿಯಾಗಿ ಬಂದಿರುವ ಪರಮಾತ್ಮನಿಗೀಗ ನಾಂ ನಿನ್ನ ಪರಮ ಭಕ್ತ ಶಿರೋಮಣಿ ವಿದುರನ ಆಶ್ರಯದಲ್ಲಿ ಪರಮಾತ್ಮನು ಸವಿಯನ್ನು ಊಟ ಮಾಡಿದ ಪರಮಾತ್ಮನಿಗೆ ಕುರುಸಭೆಗೀಗ ಬಂದಿರುವ ಪರಮಾತ್ಮನಿಗೀಗ ನಾಂ ವಂದಿಸುವೆನು. ಸಾತು ಆ ಶ್ರೇಷ್ಠ. ಏನಂದಿರಿ ನರ್ತಕಿಯರೇ, ಮತ್ತೊಮ್ಮೆ ಹೇಳಿ. ಆ ಭೀಮನಿಗೆ 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 ಒಡೆಯ ಗದದಾರಿ ಮನಿಗೆ ಬನು ಹಸ್ತಿನಾಪುರದೊಡೆಯ ಗದಗಾರಿ ಇವನಿಗೆ ಸಾಟಿ ಯಾರಿ ಹರಿ ಇವನಿಗೆ ಸಾಟಿ ಯಾರಿ ಹರಿ ಚಲದಲ್ಲಿ ಚಲದಲ್ಲಿ ಬಲದಲ್ಲಿ ಸರಿ ಸಮರುಜಿನ ಚಲದಲ್ಲಿ ಬಲದಲ್ಲಿ ಸರಿ ಸಮರು ಕರುನಾಳು ಕುರುಭೂಪರಾಮೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ವೀರ ಕರುನಾಳು ಕುರುಭೂಪ ರಾಜೇಶ್ವರ ತಕದಿಮೆ ತಕ ಜನು ತಕದಿಮೆ ತಕ ಜನು ತಕದಿಮೆ ತಕ ಜನು ತಕದಿಮೆ ತಕ ಜನ್ನು ತಿರುಗಡದಾಂ 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 ತಿರುಗಡ 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 ತಕ ಜನ್ನು ತಾ ತಕದಿಮೆ ತಕ ಜನ್ನು ತಕದಿಮೆ ತಕ ಜನ್ನು ತಿರುಗಡದಾಂ ತಿರುಗಡದಾಂ ತಕ ಜನ್ನು ತಾ ಫಲ ಫಲ ನರ್ತಕಿ. ತಕದಿಮೆ ತಕ ಜನ್ನು ತಿರುಗಡದಾಂ ತಿರುಗಡದಾಂ ತಕ ಜನ್ನು ತಾ ಬಲೆ ತಕದಿಮೆ ತಕ ಜನ್ನು ತಿರುಗಡದೈ ತಿರುಗಡದೈ ತಕ ಜನ್ನು ತೈ ತಕದಿಮೆ ತಕ ಜನ್ನು ತಿರುಗಡದಾಂ ತಿರುಗಡದಾಂ ತಕದಿಮೆ ತಕ ಜನ್ನು ತಿರುಗಡದೈ ತಿರುಗಡದೈ ತಿರುಗಡದಾಂ ತಿರುಗಡದಾಂ ಫಲ ನರ್ತಕಿಯರೇ, ತಿರುಗಡದೈ ತಿರುಗಡದೈ ಶ್ರೇಷ್ಠ. ತಿರುಗಡದಾಂ ತಿರುಗಡದೈ 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 ಜಿಮ್ ತಿರುಗಡದಗದಂ 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 ತಿರುಗಡದಗದಂ
ಕದಿ ಮೇದಕ ಜಂಡು ಮೇದಕ ಜಂಡು ಮೇದಕ ಜಂಡು ಮೇದಕ ಜಂಡು ದಚ್ಚಂ ತಗಜಂ ತಗಿಟ್ಟ ಜಂ ತದಿಗಿನ್ನತ 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 ದಾಕ ತಜಂ ತದಿತ ತಜಂ ತದಿತ ತದಿಗಿನ್ನತ ತದಿಂಗಿ ನದಂ ತದಿಗಿನ್ನತಂ ತದಿಗಿನ್ನತ 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 ತದಿತ್ತಂ ತಗದದಿತ್ತಂ ತಗದಿಗು ತದಿತ್ತಂ ಉದದಿಂಗಿ ನದಂ ತದಿಗಿನ್ನತಂ ತದಿಗಿನ್ನತ 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 ಧಾಂ ತತ್ತ ಕಿಟ್ಟ ತತ್ತ ಜಣ್ಣು ದಿ ತತ್ತ ಕಿಟ್ಟ ತಕ್ಕಿ ತತ್ತ ಜಣ್ಣು ತಕ್ಕಿ ತತ್ತ ಜಣ್ಣು ದಿ ಇದತ್ತ ತಕ್ಕಿ ತತ್ತ ಜಣ್ಣು ಇದತ್ತ ತಕ್ಕಿ ತತ್ತ ಜಣ್ಣು ಇದತ್ತ ತಕ್ಕಿ ತತ್ತ ಜಣ್ಣು ತಕ್ಕದಿ ಮೇದಕ ಜಣ್ಣು ತಕ್ಕದಿ ಮೇದಕ ಜಣ್ಣು ಮೇದಕ ಜಣ್ಣು ಮೇದಕ ಜಣ್ಣು ಕ್ರೈಸ್ತವ ರಾಜ ತಕ್ಕದಿ ಮೇದಕ ಜಣ್ಣು ಮೇದಕ ಜಣ್ಣು ಮೇದಕ ಜಣ್ಣು ಮೇದಕ ಜಣ್ಣು ತದ್ದಿತ್ತಗ ಜಣ್ಣು ಧಾಮ್ ತದ್ದಿತ್ತಗ ಜಣ್ಣು ಧಾಮ್ ತದ್ದಿತ್ತಗ ಜಣ್ಣು ಧಾಮ್ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ನರ್ತಕಿಯರಿಗೆ ಸರಿಯಾದ ಬಹುಮಾನವನ್ನು ಕೊಟ್ಟು ಕಳಿಸಿ. ಕೃಷ್ಣ ನೃತ್ಯವನ್ನು ನೋಡಿದ್ದಾಯ್ತಲ್ಲವೇ? ಮುರಹರಿಗೆ ಬಂದ ಮುಖ್ಯ ಉದ್ದೇಶವನ್ನು ಈ ಸಭೆಯಲ್ಲಿ ತಿಳಿಸಬಹುದು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿದ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರಿ ವ್ಯವಸ್ಥೆಯು ಈಗ ನಿರ್ಣಯಿಸಬೇಕಾಗುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಇಲ್ಲವಾದರೆ ಮುಂದಾಗುವ ಅನರ್ಥಗಳಿಗೆಲ್ಲ ನೀವುಗಳೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವಗಳನ್ನು ತೀರ್ಣಯಿಸಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಮಾತೃಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೊಯಿಸುವಿರೋ? ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು, ಧರ್ಮನಿಷ್ಠರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದ್ರಲ್ಲವೇ? ಈ ರೀತಿ ನನ್ನೊಡನೆ ನಿಮಗೆ ಸಂದೇಶವನ್ನು ಕಳುಹಿಸುತ್ತಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವು ನಮಗೆ ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿದ್ದೀರಾ? ಬಾಲ್ಯದಿಂದ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಈ ಎಲ್ಲದಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಕ್ಕೆ ಪ್ರಯತ್ನಿಸಿ. ಭೀಷ್ಮ ದ್ರೋಣಾಚಾರ್ಯರೇ, ಕೌರವರಂತೆ ಪಾಂಡವರು ಕೂಡ ನೀವು ಮಕ್ಕಳಲ್ಲವೇ? ಪಾಂಡುರಾಜ ಮೃತನಾದ ಬಳಿಕ ಅವರು ತಮ್ಮ ಆಜ್ಞಾನುಸಾರವಾಗಿ ಬೆಳೆದಿದ್ದಾರಲ್ಲವೇ? ಆ ಮಕ್ಕಳಿಗೂ ಆಶ್ರಯ ಕೊಡಿ ಎಂದು ಬೇಡುತ್ತೇನೆ. ಸರ್ವಜ್ಞನಾದ ನಿಮಗೆ ನಾನು ಹೆಚ್ಚು ಹೇಳುವಂತಿಲ್ಲ.
ಅವರ ಸಂದೇಶದೊಳಗೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರವನ್ನು, ಕರ್ತವ್ಯವನ್ನು ತೀರ್ಣಯಿಸುವುದು ಪ್ರಾಜ್ಞರಾದ ತಮಗೆ ಬಿಟ್ಟ ವಿಚಾರ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನೀವು ನಡೆಯುವಿರೆಂದು ನಾನು ನಂಬಿರುತ್ತೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ ಸುಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಮೇಲಲ್ಲವೇ ಕುಮಾರ?
ಶ್ರೀ ಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವೂ ಕೂಡ ಒಂದೇ ಆಗಿರುವುದು. ಆದ್ದರಿಂದ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಇದರಿಂದ ನಿನಗೂ ನಿನ್ನ ಹಿತೈಷಿಗಳಿಗೂ ಹಿರಿಯರಾದ ನಮಗೂ ಕ್ಷೇಮ. ಸೌಖ್ಯದಿಂದ ರಾಜಭಾರ ಮಾಡು ಕುಮಾರ. ಗುರುಗಳೇ, ಯೋಧನ ಯಾರದು? ವಿದುರ. ನೀತಿ ಹೇಳುವುದರಲ್ಲಿ ನೀನು ಒಬ್ಬನು. ಎಳೆಯಲಿ ನಿನ್ನ ಅರಣ್ಯ ರೋದನ. ಹೌದು ಸುಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿಮ್ಮಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನಮ್ಮ ಕರ್ತವ್ಯ. ಕುಮಾರ, ಯೌವನ ಮದದಿಂದ ಗರ್ಭಿತನವಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳಿಸುವುದಿಲ್ಲ. ಆದರೂ ಹೇಳುವೆನು, ಭೀಷ್ಮಾಚಾರ್ಯರು ಗುರುಗಳು ಶ್ರೀಕೃಷ್ಣ ಪರಮಾತ್ಮರು ಹೇಳಿದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಕುಮಾರ, ಇದು ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಈ ರಾಜ್ಯ ವೈಭವವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಪಾಂಡವರಿಗೆ ಭೂಮಿಯನ್ನಾದರೂ ಕೊಡು. ಇದೇ ನನ್ನ ಸಂದೇಶ. ವಿದುರ ಚಿಕ್ಕಪ್ಪಾಜಿ, ಈ ನೀತಿಯನ್ನ ಪಾಂಡವರಿಗೆ ಹೇಳಿಲ್ಲವೇಕೆ? ನನ್ನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವವೇ? ಆ ಪಾಂಡವರು ನಿರ್ದೋಷಿಗಳೇ. ಪಾಂಡವ ಪಕ್ಷಪಾತಿಯಾದ ನೀವುಗಳು ಅದಕ್ಕೆ ಅನುಸಾರವಾಗಿಯೇ ಮಾತನಾಡುತ್ತಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯಕಾರವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಈ ನಿನ್ನ ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಇದ್ದರೆ ನನ್ನೊಡನೆ ಯುದ್ಧ ಮಾಡಿ ಜಯಿಸಿಕೊಳ್ಳಲೇ. ಯುದ್ಧ ಮಾಡಲು ಕೈಲಾಗದಿದ್ದರೆ ಮತ್ತೆ ಕಾಲಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನು ಹೇಳಿದೆ ಕೃಷ್ಣ? ಸಾಕು ಮಾಡು ನಿನ್ನ ವಾಕ್ಪಟತ್ವ. ನನ್ನದು ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಚಚೆ, ಹಾಗಲ್ಲ ಕೇಳು. ಈ ಕೌರವನನ್ನು ಸದೆ ಬಡಿಯಬೇಕೆಂದನಲ್ಲವ ಆ ನಿನ್ನ ಬಂಟ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಲೇಬೇಕೆಂದಿರುವ ಆ ನಿನ್ನ ಪ್ರಿಯ ಪಾರ್ಥ, ಅದು ದುರಾಗ್ರಹ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಬಡ್ಡಿಯ ಸ್ನೇಹ ಬಯಸಿದರಲ್ಲ ಆ ಪಾಂಡವರು, ಅದು ದುಸ್ಸಹವಾಸ. ಹೆಚ್ಚೇನು ಕೃಷ್ಣ? ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ರಾಜಪತಾಕೆಯನ್ನು ಹಾರಿಸಬೇಕೆಂದಿರುವ ಆ ನಿನ್ನ ಪಾಂಡವರು, ದುರಾಗ್ರಹ. ಹೆಚ್ಚೇನು ಕೃಷ್ಣ? ನೀವ್ಯಾರೇನೇ ಹೇಳಿದರು ನನ್ನ ಈ ಕೌರವನ ನಿರ್ಧಾರ ಚಲಿಸಲಾಗದು, ಬದಲಾಗದು. ಸೊಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ದುರ್ಯೋಧನ, ನೀತಿಶಾಸ್ತ್ರ ವಿಶಾರದರು, ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂದಿರುವ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಹೊಗಳುವುದು. ಪ್ರಳಯ ಕಾಲ ಗುಡುಗಿನಂತೆ ಹಿಡಿಂಬ ಕೀಚಕಾದಿಗಳನ್ನ ಸಂಹರಿಸಿದ ರೌದ್ರಂಶ ಸಂಭೂತನು, ಸಾವಿರ ಆನೆಗಳ ಬಲವುಳ್ಳವನಾದ ಭೀಮಸೇನ ಪರಾಕ್ರಮವು ಈ ಲೋಕವೇ ಹೊಗಳುವುದು. ದುರ್ಯೋಧನ, ಭೀಮಸೇನ ಪರಾಕ್ರಮದ ಅನುಭವ ನಿನಗೂ ತಿಳಿದಿರುವುದು. ಶ್ರೇಷ್ಠ. ಇನ್ನು
ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ. ಅವನ ಪರಾಕ್ರಮಗಳ ಮುಂದೆ ನಿಮ್ಮಗಳ ಪರಾಕ್ರಮ ಏನು ನಡೆಯಲಾಗದು. ಇನ್ನು ಮಾದರಿ ಕುಮಾರರಾದ ನಕುಲ ಸಹದೇವರು ಮಹಾಮೇಧಾವಿಗಳು. ಅವರನ್ನೆಲ್ಲ ವೈರಿಗಳನ್ನಾಗಿ ಮಾಡಿಕೊಳ್ಳಬೇಡ. ಯೋಚಿಸು, ನಿಧಾನವಾಗಿ ಆಲೋಚಿಸು. ಒಳ್ಳೆಯವರ ಪರಾಕ್ರಮವನ್ನೇ ಹೊಗಳುತ್ತಿರವೆ ಅಲ್ಲ ಕೃಷ್ಣ. ಕೈಲಾಗದ ಹೇಳಿ ಆ ಧರ್ಮರಾಯ ಮಹಾಸಾಧ್ವಿಯಂತೆ ವೇಷ ಧರಿಸಿ ಲೋಕವನ್ನೇ ಮರಳು ಮಾಡುತ್ತಿರುವ ನಯ ವಂಚಕ. ಇನ್ನು ದ್ವಿತೀಯ ಪಾಂಡವ ಆ ನಿನ್ನ ಹೊಟ್ಟೆ ಭಾಗ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು ಕೀಚಕನ ಕೊಂದ ಎಂದು ಕೊಂದ ಮಾತ್ರಕ್ಕೆ ಅವನು ಅಜೇಯನು. ಭೀಮನೇ ಕೀಚಕನನ್ನು ಕೊಂದ. ನೋಡಿದವರಾರು? ಕೊಂದಿದ್ದರು ಅದು ನಿನ್ನ ಕಪಟತನದಿಂದ. ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆ ಕಟ್ಟಿ ಕೈಗೆ ಬಳೆ ತೊಟ್ಟು ಹೆಣ್ಣಿನಂತೆ ವೇಷ ಧರಿಸಿ ತಕತೈ ಎಂದು ನಾಟ್ಯ ಕಲಿಸಿದ ನಪಂಸಕ. ಇನ್ನು ಮಾದ್ರಿ ಕುಮಾರಾದ ನಕುಲ ಸಹದೇವರು ಇನ್ನು ಬಾಲಕರು ನನ್ನ ಆಸ್ಥಾನದ ದ್ವಾರಪಾಲಕರಾಗಲು ಸಾಧ್ಯವಿಲ್ಲ. ಎಚ್ಚೇನು ಕೃಷ್ಣ, ಇಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವನ್ನೇ ಹೊಗಳಿದೆಯಲ್ಲ, ಈಗ ಕೇಳು ನಮ್ಮವರ ಪರಾಕ್ರಮವನ್ನ. ಈ ಅಖಂಡ ಸಾಮ್ರಾಜ್ಯವನ್ನು ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಹಸಿಯೋ ಅಥವಾ ನನಗೆದರಿ ಕಾಡು ಮೇಡುಗಳನ್ನು ಅಲೆದು ಕೆಟ್ಟ ಕೆಲಸಗಳನ್ನು ತಿಂದು ಜೀವಿಸಿದ್ದ ಆ ಪಾಂಡವರು ಸಾಹಸಿಗಳ? ಆ ಭಂಡ ಭೀಮನನ್ನು ರುಂಡ ಮುಂಡಗಳನ್ನು ಚೆಂಡಾಡಬೇಕೆಂದಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ, ಆ ನಿನ್ನ ಪ್ರಿಯ ಮಿತ್ರ ಪಾರ್ಥನನ್ನು ವಹಿಸಲೆಂದೇ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಳವಿಷ್ಣು ಎಂಬ ಧನುಷನ್ನು ಪಡೆದ ನನ್ನ ಪ್ರಿಯ ಮಿತ್ರ ಕರ್ಣ, ಮತ್ತೆ ನಿನ್ನ ಕಪಟತನಕ್ಕೆ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ಓಡುತ್ತಿರುವ ನನ್ನ ಸೋದರ ಮಾವ ಶಕುನಿ ಮಾವ. ಪರಾಕ್ರಮಿಗಳಾದ ದುರ್ಜಯ ಎನ್ನ ಸೈಂಧವ ಮಹಾರಾಜ ಗೌರವರಾಜ, ಇನ್ನು ನಮ್ಮ ತಾತ ಭೀಷ್ಮಾಚಾರ್ಯರು ಇವರೇನಾದರೂ ಧನುದ್ಧಾರಿಯಾಗಿ ನಿಂತರೆ ಈ 3 ಲೋಕಗಳನ್ನು ಜಯಿಸತಕ್ಕ ವೀರರು ಯಾರಿರುವರು? ಇನ್ನು ನಮ್ಮ ದ್ರೋಣಾಚಾರ್ಯರು ಸಮಸ್ತ ಪಾಂಡವ ಕೌರವರಿಗೂ ಅಸ್ತ್ರ ಶಿಕ್ಷಣ ವಿದ್ಯಾಭ್ಯಾಸ ಮಾಡಿದ ಗುರುಗಳು. ಇವರ ಪರಾಕ್ರಮವನ್ನು ನೀನು ಚೆನ್ನಾಗಿ ಬಲ್ಲೆ. ಎಲ್ಲವೂ ನಿನಗೆ ಗೊತ್ತಿರೋ ವಿಚಾರವೇ ಕೃಷ್ಣ. ಈಗ ಹೇಳು, ಇಂಥ ಹದಿರಥ ಮಹಾರಥರನ್ನು ನೋಡಿಕೊಂಡಿದ ಆ ನಿನ್ನ ಪಾಂಡವರು ನಮ್ಮ ಅಣ್ಣನ ಮಾತುಗಳು ನನಗೆಲ್ಲ ಒಪ್ಪಿದವು. ಕೃಷ್ಣ, ದುಶಾಸನ, ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಸಂಧಿ ಬುಡುಕರ ಮಾತಿನಿಂದ ಶಾಂತವಾಗದು. ಕೃಷ್ಣ, ಫಲ ಫಲ ಸಹೋದರ ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ನಾನು ದೊರೆಯದು ಕಾಡಿಗೋಗಲಿ ಕೊಡಲಾಗದಿ ರಾಜ್ಯವನ್ನೇ
ಕೃಷ್ಣ, ಇದು ಗೋಪಿಕಾಂಗನ್ಯರ ನಂದನವನವಲ್ಲ. ಸಹೋದರ ತಿನ್ನಲು ಬೆಣ್ಣೆಯ ಮುದ್ದೆಯಲ್ಲವೋ ಗೊಲ್ಲ. ಕೃಷ್ಣ ಇದು ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದರೆ ಏನೂ ಇಲ್ಲ. ಇನ್ನು ಬಂದ ದಾರಿ ನಡೆಯುವುದು ಒಳ್ಳೆಯದು. ಇಲ್ಲವಾದರೆ ಸೈಂಧವ ರಾಜ ಕೃಷ್ಣ ಸಹೋದರ ದುರಾತ್ಮರ ದಶೋಯಿಗಳ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಕೃಷ್ಣ, ಆ ಪಾಂಡವರಿಗೆ ಹೇಳು, ನಾವು ಸಮರಕ್ಕೆ ಸದಾ ಸಿದ್ಧ. ಈಗ ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಎಲ್ಲವಾದರೆ ಅನರ್ಥವಾದಿತು. ಎಚ್ಚರ ಕೃಷ್ಣ. ಮಿತ್ರ ಕರ್ಣ, ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಈ ಯುದ್ಧದ ವಿಚಾರದಲ್ಲಿ ಚಲಿಸದೂರಾದೇಯನ ಪಂಥ ವ್ಯರ್ಥ ನುಡಿಗಳಿ ರಾಜೇಂದ್ರ, ಚಲಿಸದೂರಾದೇಯನ ಪಂಥ ವ್ಯರ್ಥ ನುಡಿಗಳಿ ಮತಿಗಟ್ಟು ನುಡಿದಿರೇಕೆ ಮಹಾರಥಿಗರೆಂದೆನಿಸಿ ನೀವು ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಗರೆಂದೆನಿಸಿ ಆ ದುರುಳ ಪಾರ್ಥನ ಶಿರವ ಶಾಂತಿಯೇ ಅಂಗಾಧಿಪಗೆ ದುರ್ಯೋಧನ ದುಶ್ಯಾಸನರೇನು ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡು ವೈರಿಯಾದ ಅರ್ಜುನನ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನು ರುಚಿಸುವುದಿಲ್ಲ. ರಾಜೇಂದ್ರ, ಯುದ್ಧದ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಇಂತಹ ರುದ್ರರಿಗೆ ಸ್ವಾಭಾವಿಕ, ಪರಂತು ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕುರುಕುಲವನ್ನೇ ಯೋಚಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ನಿನ್ನದು ಯಾವ ಧರ್ಮ ಕೃಷ್ಣ? ಸ್ವಾರ್ಥ ಸಾಧನೆಗಾಗಿ ಅತ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪ
ಚಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ಬಲ್ಲವನೇ ಚಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ ಬಂದರು ನಾವು ವಲ್ಲಭನೇ ಬಂದರು ನಾವು ಗಿಡವಿದು ತಿಳಿಲಿ ದುರದಳು ಮಾತನ್ನ ಚಿರಕಳಿದಿರುವೆ ದುರದಳು ಮಾತನ ಶಿರವನ್ನು ಕಳೆಯುವೆ ಆ ದುರದಳು ಮಾತನ ಶಿರವನ್ನು ಕಳೆಯುವೆ ದುರದಳು ಮಾರ ಶಿರವನ್ನು ಕಳೆಯುವೆ ದುರದಳು ಮಾರ ಶಿರವನ್ನು ಕಲ್ಲದು ನೀನು
ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಇಲ್ಲಿಗೆ ಬಂದ. ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನವನ್ನು ಅರ್ಪಿಸುತ್ತಿರುವ ಧರ್ಮವೇ ಎಷ್ಟೋ ಮೇಲೆಂದು ತಿಳಿದು ಯದುಪತಿ, ನಿನ್ನ ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪಲಾರೆವು. ಕರ್ಣ, ಈ ನಿನ್ನ ಧರ್ಮದ ನುಡಿಗಳಿಂದ ಯಾದವಾಗ್ನೇ ಗಂಟಲು ಬಿಗಿದಂತಾಗಿರುವುದು. ಓಹೋ, ಮೆರೆ ಮೀರಿತು. ಮದೋನ್ಮತ್ತರಾದ ಇವಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಸಜಯಿಸಿ ದುರಾಶ, ಭಾರತ ಭೂಮಿ ಸಜಯಿಸಿ ದುರಾಶ, ಸಮಾನ ನಿರಾಕರಿಸಿದರೆ ಭಾರತ ಭೂಮಿ ಸಜಯಿಸಿ ದುರಾಶ. ಬಂಧುಗಳು, ಸಹೋದರರು ಇವರನ್ನೊಂದು ಸರಿ ದೃಷ್ಟಿಸಿ ನೋಡು. ನೀನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುದು. ಶತ್ರುಗಳು ತಳವಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡವರು. ಮಿತ್ರರು ಪುಳಕಿತರಾಗಿ ನಿನ್ನ ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಸವಾಗಿ ನಿನ್ನ ಕೈ ಸೇರುವುದು. ಪಾಂಡನಂದರೊಡನೆ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರಮಿತ ನೆನೆಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ಅವರ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳುವುದಿದ್ದರೆ ಹೋಗಲಿ. ಅವರ ಇಷ್ಟಗಳನ್ನು ನೆರವೇರಿಸು. ಸಂಧಿಗೆ ಸಮರ್ಥಿಸು. ದಾನ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಯದುರಾಜ ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವಕೋಟಿ ಉದ್ಧರಿಸುವ ಸಲುವಾಗಿ. ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನದೇನಿದು ಅಪರಾಧವಾದರೂ ಏನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ಸುಯೋಧನನ ಹೊರತು ಮತ್ತಾರಿಗೂ ಸಾಧ್ಯವಿಲ್ಲ. ಯುದ್ಧದ ಭಯವನ್ನು ತೋರಿದ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ. ಅರ್ಥ, ಕಾಮ, ಕ್ರೋಧ
ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನು ಎಂದಿಗೂ ಭಯಪಡಲಾರದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟ ಯುದ್ಧವಾಗಿದ್ದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ, ನಿನ್ನ ಅಪರಾಧಗಳೇನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕಿಳಿದ್ದನ್ನು ಮರೆತೆಯ? ಸಹೋದರನ ಪತ್ನಿ ಎಂದು ಲೆಕ್ಕಿಸದೆ ತುಂಬಿದ ರಾಜ್ಯಸಭೆಯಲ್ಲಿ ನೀನು ಮಾಡಿದ್ದ ಅವ್ಯಾಚ ಅಪರಾಧವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದು ನೆನಪಿನೆರಡು. ಧರ್ಮನಿಷ್ಠರು ಸ್ನೇಹಶೀಲರು ನಿನ್ನ ಆತ್ಮೀಯ ಬಂಧುಗಳಲ್ಲಿ ನಿನ್ನ ಜಗನ್ಯ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ಏಕಚಕ್ರ ನಗದಲ್ಲಿ ವಾರಣಾವರ್ತದ ಅರಾಗಿನ ಮನೆ, ಏಕಚಕ್ರದ ನಗದಲ್ಲಿ ಕುಂತಿಗಾದ ಭಂಗ, ವಿಷಪ್ರಸಾನ, ಸರ್ಪಬಂಧ ಇವೆಲ್ಲದನ್ನು ಮರೆತೆಯ? ಭೀಷ್ಮ ದ್ರೋಣ ಗುರುಜನರ ಮಾತನ್ನು ನಿರಾಕರಿಸಿ ನೀನು ಅನ್ಯಾಚರಣೆಯಲ್ಲಿ ಪ್ರಮುಖನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವು ನೀನು ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಕೃಷ್ಣ, ಎಲ್ಲವನ್ನು ಅವರೇ ಅಪಹರಿಸಲು ಗೋಪಿಕಾಂಗನ್ಯರ ಬೆಣ್ಣೆ ಮುದ್ದೆಯಲ್ಲ, ಕುರುವೀರರಿಂದ ಕೂಡಿದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಚರರಂಗಮಲ್ಲ. ಹೋಗಲಿ ದುರ್ಯೋಧನ, ಹೋಗಲಿ. ಇಂದ್ರಪ್ರಸ್ಥದಿ 5 ಊರುಗಳಾದರೂ ಕೊಡು, ಆ ಪಾಂಡವರು ಅದರಲ್ಲೇ ತೃಪ್ತರಾಗುವರು. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಇವೆ. ಎಲ್ಲರೂ ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರವನ್ನು ಕೊಡುತ್ತವೆ. ದುರ್ಯೋಧನ, ನಮ್ಮ ಭೀಮಸೇನನು ಮಹಾ ಹೊರಟ. ಅವನೇನಾದರೂ ಸಿಡಿದು ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿಬಿಡುವನು. ಅವನಿಗೋಸ್ಕರನಾದರೂ ಒಂದು ಊರನ್ನಾದರೂ ಕೊಡಯ್ಯ. ಕೃಷ್ಣ, ಇನ್ನೊಮ್ಮೆ ಹೇಳು. ನಮ್ಮ ಭೀಮಸೇನನು ಮಹಾ ಹೊರಟ. ಅವನಿಗೋಸ್ಕರನಾದರೂ ಒಂದು ಊರನ್ನಾದರೂ ಕೊಡೆಯ ಎಂದು ಕೇಳಿದ್ದೆ. ಕೇಳಿದ್ರಾ ಈ ವಿಚಿತ್ರವಾದ ವೃತ್ತಾಂತವನ್ನು? ಆ ಬಂಡ ಭೀಮನಿಗೆ ನಾನು ಒಂದು ಊರನ್ನು ಕೊಡಬೇಕಾ? ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಣ ತೊಟ್ಟಿರುವ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ, ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಈ ಶಪಥವನ್ನು. ಭೂತಪೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ನಿಂತರೋ ಸರಿ, ಕಲಿಹಂಸದಿಂದ ಕೂಡಿದ ಈ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ವಾಳರೂ ಸರಿಯೇ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ ಕೃಷ್ಣ.
ಕೊಡುವವರಲ್ಲ. ಒಂದು ಗೋಪಾದದ ಜಾಗದಲ್ಲಿ ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಕತಿ ಬೇಡೈಸು ಯೋಧನನೆ ತೋರಿ ಕರ್ನಾಟಕ ದುರ್ಯೋಧನ ಕತಿ ಬೇಡೈಸು ಯೋಧನನೆ ತೋರಿ ಕರ್ನಾಟಕ ತಿರಸ್ಕರಿಸಲಾದ ಪ್ರಶ್ನೆಯನ್ನು ಪುರಸ್ಕರಿಸಲಾಗುವುದೇ ಕೃಷ್ಣ? ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ. ಅದನ್ನು ನಾಳೆ ನಾನು ನಿರ್ಧರಿಸಿ ತಿಳಿಸಿದ್ದೆ, ಸಲಹೆ ಎತ್ತಿರುವೆನು. ಯಾರಿಗೋ? ಇನ್ಯಾರಿಗೆ? ಈ ನಮ್ಮ ಸಾರ್ವಭೌಮನಿಗೆ. ಏನೆಂಬುದಾಗಿ? ಅದನ್ನು ನನ್ನ ಬಾಯಿಂದ ಕೇಳುವುದಕ್ಕಿಂತ ನಮ್ಮ ಸಾರ್ವಭೌಮ ಬಾಯಿಂದ. ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಶಕುನಿ ಮಾವನವರು ಒಳ್ಳೆಯ ಸಲಹೆಯನ್ನೇ ಕೊಟ್ಟಿರುವರು. ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿರಲೇಬೇಕು. ಇರಲೇಬೇಕು. ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವೇ ಕೃಷ್ಣ. ಅದು ನಿಮ್ಮ ಅದ್ಭುತವಾದ ಸತ್ಕಾರವನ್ನು ಅದ್ಭುತಕರವಾಗಿ ಸ್ವೀಕರಿಸುವೆನು. ಹಾಗಾದರೆ ಸ್ವೀಕರಿಸು. ದುಶ್ಯಾಸನ, ತೆಗೆದುಕೋ ಪಾರ್ಶ್ವವನ್ನು, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸಲು ಇಚ್ಛಿಸುತ್ತಿರುವ ವ್ಯರ್ಥ ವ್ಯರ್ಥ, ಇದು ನಿಮ್ಮಿಂದಾಗದು. ಸಹೋದರ, ಬಂಧಿಸು ಕೃಷ್ಣನನ್ನು. ಹಾಗಾದ್ರೆ ಈಗ ನನ್ನನ್ನು ಬಂಧಿಸಿ. ಜಾಗೃತಳಾಗು ನನ್ನ ಯೋಗ ಮಾಯೆ. ಎಲ್ಲಿ ಕೃಷ್ಣನು? ಎಲ್ಲ ಮಾಯೆ, ಎಲ್ಲ ಮಾಯೆ. ಎಲ್ಲಿರುವನು ಕೃಷ್ಣ? ಎಲ್ಲಿರುವನು ಕೃಷ್ಣ? ಎಲ್ಲಿರುವನು? ಅಯ್ಯೋ ದಡ್ಡ, ನನ್ನ ಗಡ್ಡ. ಎಲ್ಲ ಮಾಯೆ, ಎಲ್ಲ ಮಾಯೆ. ಎಲ್ಲಿರುವನು ಕೃಷ್ಣ? ಎಲ್ಲಿ
ಕಣ್ಣ. ಕಣ್ಣ, ನಿನ್ನೊಟ್ಟಿಗೆ ಕೆಲವು ವಿಚಾರಗಳನ್ನ ಮಾತಾಡಬೇಕು. ನನ್ನ ಸಂಗಡ ಬಾ ಕಣ್ಣ.
ದೇವಾನೆ ಪಟ್ಟಬಾನವನೇ ಸ್ವಾಮಿ ದೇವಾನೆ ಪಟ್ಟಬಾನವನೇ ಸ್ವಾಮಿ ಪರಮಾತ್ಮ ದೇವಾನೆ ಸ್ವಾಮಿ ಪರಮ ಹರೆಯೇ ಪರಮಾತ್ಮ, ಕರ್ಣ, ನಾನು ವೈರಿ ಪಕ್ಷದವನೆಂದರಿತಿದ್ದರೂ ಕೂಡ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ನೀನು ವೈರ್ಯ ಪಕ್ಷದವನೆಂತಾಗುವೆ? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಏನು? ನಾನು ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನ? ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ವಿರೋಧ ಪ್ರಸಂಗ. ಓಹೋ, ಮರೆತಿದ್ದೆನು, ಇದು ಯುದ್ಧ ಕಾಲ. ನೀನಾದರೂ ಮೊದಲೇ ಪಾಂಡವರ ಪಕ್ಷಪಾತಿ. ಅವರುಗಳ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಏನಿವೆ ಪರಮಾತ್ಮ? ಏಕಿಲ್ಲ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಆ ಮಂತ್ರಗಳು ಫಲಿಸುವವೋ ಎಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದ್ದೆ. ಕನ್ಯೆಯಾಗಿ ಕಂಕಣವಿಲ್ಲದೆ ಕಂದನನ್ನ ಹಡೆದನಲ್ಲ ಎಂಬ ಲೋಕಪಾದಕ್ಕೆ ಹೆದರಿ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ಓರಸುತನ ಕೈಗೆ ಸಿಕ್ಕಿ ಅವರ ಲಾಲನೆ ಪೋಷಣೆಯಲ್ಲಿ ಬೆಳೆದೆ. ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ.
ಸೇವೆಯಿಂದಲೂ ಸಮಸ್ತ ಸಾಮಂತರಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ ಪರಮಾತ್ಮ, ನೀವು ಹೇಳ್ತಿರುವ ಮಾತು ಸತ್ಯವೇ ದೇವ? ಕರ್ಣ, ನೀನು ಆರಾಧಿಸುತ್ತಿರುವ ಸೂರ್ಯ ದೇವನಾಣಿಗೂ ಈ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ದುರ್ವಿಧಿ ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ ಪರಮಾತ್ಮ. ಕರ್ಣ, ದೇವಾ ಶೋಧನೆಯೇ ವಿಧಿಶಾಪ ಪಾಪಿಯಾದ ಪರಿತಾಪ ಕೀಡ ದೇವಾ ಶೋಧನೆಯೇ ಪರಮಾತ್ಮ. ಶೋಧನೆ
ಶಾಪ ವಿಧಿ ಶಾಪ ವಿಧಿ ಇದುವರೆಗೂ ಪಾಂಡವರು ನನ್ನ ಸಹೋದರರೆಂಬ ವಿಚಾರವೇ ನನಗೆ ತಿಳಿದಿಲ್ಲ. ಈಗ ನಾನು ಯಾರನ್ನು ಒಂದು ಕಡೆ ಅನ್ನ ನೀಡಿ ಆಶ್ರಯ ನೀಡಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಕೊರಳಿಗಿಸುತ್ತಿರುವ ಆ ಪಾಂಡವರು. ಪರಮಾತ್ಮ ಪರಮಾತ್ಮ, ಈ ಈರುವರಲ್ಲಿ ನಾನು ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ, ದಿಕ್ಕೇ ತೋಚದಂತಾಗಿದೆ ದೇವ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ನೀನು ಇನ್ನು ಮುಂದೆ ಮೇಲೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತಿಳಿಸಬೇಕು, ನೀನೇ ನಿರ್ಧಾರ ಮಾಡು. ಆ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು, ಆ ಕರ್ಣನನ್ನು ನೋಡಿದರೆ ನನಗೆ ಮರುಕು ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದಳು. ಆಕೆಗೂ ಈ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆ ಆಯಿತು. ನಾನಿಂದು ಹೊರಡಲೆ. ತಮ್ಮ ಚಿತ್ತ ಪ್ರಭು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಎತ್ತ ಮಾತೆ. ಅಯ್ಯೋ ಹೇ ಪಾಪಿ ಕರ್ಣ, ಪಾಂಡವ ವಂಶದಲ್ಲಿ ಜನಿಸಿ ಆ ಪಾಂಡವರನ್ನೇ ಕೊಲ್ಲಲು ನಿರ್ಧರಿಸಿರುವೆಯಲ್ಲೋ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯ ನನ್ನ ಸಹೋದರನೇ. ಸಾವಿರಾನೆಯ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ಪಾರ್ಥ, ಫಲ್ಗುಣಿ, ಧನಂಜಯ ಎಂದು ದಶನಾಮಾಂಕಿತನಿಂದ ಮೆರೆದು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರೂ ಸರಿ ಅಪಜಯವನ್ನು ಕಾಣದ ಆ ಅರ್ಜುನ ನನ್ನ ಸಹೋದರನೇ. ಇನ್ನು ಆ ಮಾದ್ರಿ ಕುಮಾರರಾದ ನಕುಲ ಸಹದೇವರು ನನ್ನ ಸಹೋದರರೇ. ಅಯ್ಯೋ ಪಾರ್ಥ, ಮುಂದಿನ ಯುದ್ಧದಲ್ಲಿ ನಿನ್ನ ಶಿರಸ್ಸನ್ನು ಈ ನನ್ನ ಕೈಯಾರ ಛೇದಿಸಿ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲು? ಅಯ್ಯೋ ಪಲಲಂ ಪಾಂಡು ಕುಮಾರರಂ ನಾ പാണ്ഡുകുമാരൻ കൊല്ലുതേ. കൊലദാ നുരദളാത മന്ദിരം നാ കൊല്ലുതേ. കൊലദാം ಬಿಟ್ಟೊಡೆ ಕೌರವೇಂದ್ರನು ಈ ದರೆಯೋಳು ಸಿರಿ ಸಂಪತ್ತಿ ಬಾಳ್ವನೆ. ಜನದಿಂಬಾರ್ತನರುಂಡವಂ ತರಿದು ಹೇ ಪಾರ್ಥ,
ಹರಿದು ಮತ್ತಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಜಲಗೆ ತುತ್ತಾಗಲಿಯೇ